ಬೀದರ್ನ ಕೋಲಾರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಚಂದ್ರಶೇಖರ್ ಹೆಬ್ಬಾಳಿ ಅವರ ಮಾಲೀಕತ್ವ ಹಾಗೂ ಅಶೋಕ ಹೆಬ್ಬಾಳಿ ಅವರ ವ್ಯವಸ್ಥಾಪಕ ನಿರ್ದೇಶನದಲ್ಲಿ ನೂತನವಾಗಿ ಆರಂಭಿಸಿರುವ ಸಿದ್ದೇಶ್ವರ ದಾಲ್ಮಿಲ್ ಬೆಲ್ಲದ ಕಾರ್ಖಾನೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು, ಕಬ್ಬು ನುರಿಸುವ ಕ್ರಷಿಂಗ್ ಮಷಿನ್ಗೆ ವಿಶೇಷ ಪೂಜೆ ಸಲ್ಲಿಸಿ ನೂತನ ಕಾರ್ಯಕ್ಕೆ ಬೆಲ್ಲದ ಕಾರ್ಖಾನೆಯ ಶುಭಾರಂಭಕ್ಕೆ ಪೂಜ್ಯ ಬಸವಲಿಂಗ ಪಟ್ಟದೇವರು, ಸಚಿವ ಈಶ್ವರ ಬಿ ಖಂಡ್ರೆ ಅವರು ಉದ್ಘಾಟನೆ ನೆರವೇರಿಸಿದರು. ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿ, ಬೀದರ ಜಿಲ್ಲೆಯಲ್ಲಿ ಕೃಷಿ ಮೇಲೆ ಬಹಳಷ್ಟು ಜನರು ಅವಲಂಬಿತರಾಗಿದ್ದಾರೆ. ಕೃಷಿ ಉತ್ಪನ್ನಗಳಿಂದ ಬಹಳಷ್ಟು ಆದಾಯವನ್ನು ಪಡೆಯುತ್ತಿದ್ದಾರೆ. ಜನರಿಗೆ ಒಳ್ಳೆಯ ಗುಣಮಟ್ಟದ ಅವಶ್ಯಕತೆ ಇದೆ. ಮುಖ್ಯವಾಗಿ ಈಗ ಸಾವಯವ ನೈಸರ್ಗಿಕ ಬೆಲ್ಲಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಹೆಬ್ಬಾಳಿಯವರು ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತವನ್ನು ಪಾಲಿಸುತ್ತಾ ಕಾಯಕ ಮಾಡುತ್ತಾ ಬರ್ತಾ ಇದ್ದಾರೆ. ಬೆಲ್ಲ ಉತ್ಪಾದಿಸುವ ಕಾರ್ಖಾನೆ ಈಗ ಆರಂಭ ಮಾಡಿದ್ದು ಜನರಿಗೆ ಗುಣಮಟ್ಟದ ನೈಸರ್ಗಿಕ ಬೆಲ್ಲವನ್ನು ನೀಡಿ ಎಂದರು. ಬೀದರ್ ಮಾರುಕಟ್ಟೆ ಹೈದರಾಬಾದ್, ತೆಲಂಗಾಣ, ಸೋಲಾಪುರ, ಗುಲ್ಬರ್ಗಾ ಹೀಗೆ ದೊಡ್ಡ ಮಾರುಕಟ್ಟೆಗಳು ಹತ್ತಿರದಲ್ಲೇ ಇರುವುದರಿಂದ ರೈತರಿಗೆ ಒಳ್ಳೆಯ ಬೆಂಬಲ ಬೆಲೆ ನೀಡಿ ಗುಣಮಟ್ಟ ಕಾಪಾಡಿಕೊಂಡು ಬೆಲ್ಲ ತಯಾರಿಸಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ನೀಡಿ ಕೆಲಸ ಮಾಡಿದ್ರೆ ಹೆಸರಾಗುತ್ತದೆ. ಗುಣಮಟ್ಟವನ್ನು ಕಾಯ್ದಿರಿಸಿಕೊಂಡ್ರೆ ಎಲ್ಲರೊಂದಿಗೆ ಒಳ್ಳೆಯ ಸಂಪರ್ಕ ಹೊಂದಿದ್ರೆ ಯಶಸ್ವಿಯಾಗ್ತೀರಿ. ಕಾರ್ಖಾನೆಯನ್ನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಬಹುದು ಎಂದು ಶುಭವಾಗಲಿ ಎಂದು ತಿಳಿಸಿದರು. ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ ಹೆಬ್ಬಾಳಿ ಅವರು ಮಾತನಾಡಿ, ನಾವು ಇದನ್ನ ಯಾವ ಲಾಭ ಗಳಿಕೆಗೂ ಅಥವಾ ಬಿಸಿನೆಸ್ ಉದ್ದೇಶದಿಂದ ಬೆಲ್ಲದ ಕಾರ್ಖಾನೆಯನ್ನು ಆರಂಭ ಮಾಡಲಿಲ್ಲ. ಬದಲಾಗಿ ನಮ್ಮಿಂದ ಹತ್ತಾರು ಜನರಿಗೆ, ರೈತರಿಗೆ ಒಳ್ಳೆಯದಾಗಬೇಕು, ಜನರಿಗೆ ಕೆಮಿಕಲ್ ಮುಕ್ತ ನೈಸರ್ಗಿಕ ಬೆಲ್ಲವನ್ನು ನೀಡುವ ಸದುದ್ದೇಶದಿಂದ ಈ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ ಎಂದರು. ಮುಂಬರುವ ದಿನಮಾನಗಳಲ್ಲಿ ಜನರ ಸಹಕಾರ ಇದ್ದರೆ ದೊಡ್ಡ ಪ್ರಾಜೆಕ್ಟ್ ಮಾಡಿ ಹೆಬ್ಬಾಳಿ ಬ್ರ್ಯಾಂಡ್ನ ಬೆಲ್ಲದ ಉತ್ಪನ್ನ ಕಾರ್ಖಾನೆಯನ್ನಾಗಿ ಮಾಡಲಾಗುವುದು ಎಂದು ತಿಳಿಸಿದರು. ಪೂಜ್ಯ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಹೆಬ್ಬಾಳಿ ಅವರ ಈ ಒಂದು ನೂತನ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳಿ ಅವರು, ಬಸವರಾಜ ಜಾಬ್ ಶೆಟ್ಟಿ, ಬಿಜಿ ಶೆಟ್ಕರ್, ಬಸವರಾಜ ಧನ್ನೂರು ಸೇರಿದಂತೆ ಗಣ್ಯಾತಿ ಗಣ್ಯರು, ಹೆಬ್ಬಾಳಿ ಅವರ ಬಂಧು ಮಿತ್ರರು ಬೆಲ್ಲದ ಕಾರ್ಖಾನೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ಅವರಿಗೆ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಸಿದ್ದರಾಮ ಅಣದೋರೆ, ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಎಲ್ಲ ರೈತರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಮಾಲೀಕರಾದ ಚಂದ್ರಶೇಖರ್ ಹೆಬ್ಬಾಳೆ, ಮಲ್ಲಮ್ಮ ಹೆಬ್ಬಾಳೆ, ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ ಹೆಬ್ಬಾಳೆ, ಅಶ್ವಿನಿ ಹೆಬ್ಬಾಳೆ, ಚಿದಾನಂದ ಹೆಬ್ಬಾಳೆ, ಅರ್ಚನಾ ಹೆಬ್ಬಾಳೆ, ಶಿವಕುಮಾರ್ ಹೆಬ್ಬಾಳೆ, ಸ್ವಾತಿ ಹೆಬ್ಬಾಳೆ, ದಿಲೀಪ್ ಹೆಬ್ಬಾಳೆ, ಅಕ್ಷತಾ ಹೆಬ್ಬಾಳೆ, ಜಗನ್ನಾಥ ಹೆಬ್ಬಾಳೆ, ನಿರ್ಮಲಾ ಹೆಬ್ಬಾಳೆ, ರಾಜ್ಕುಮಾರ್ ಹೆಬ್ಬಾಳೆ, ಮಹಾನಂದ ಹೆಬ್ಬಾಳೆ, ಪ್ರಕಾಶ್ ಕನ್ನಾಳೆ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ನಮ್ಮ ಲಿಂಗಾಂತದಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಸಚಿವರು. ಓಂ ಶ್ರೀ ಗುರು ಬಸವಲಿಂಗಾಯಗಲೇ, ಬಸವ ಜ್ಯೋತಿ ಬೆಳಗಲೇ, ಬೆಳೆಸಲೇ ನಾನು ಎನ್ನುವ ಹಮ್ಮನು ಹರಿಯಲೇ, ಎಲ್ಲ ಸದ್ಭಾವ ಮೂಡಲೇ, ಬಲ್ಲೆಲೇ ಕ್ಷುಲ್ಲಕ ಬೋಧೆಯ ಕತ್ತಲೆಯು ಹರಿಯಲೇ, ಬೆಳಗಲೇ ಬೆಳಗಲೇ ಬಸವ ಜ್ಯೋತಿ ಬೆಳಗಲೇ, ವಿಶ್ವ ಪ್ರೇಮ ಬೆಳೆಸಲೇ. ಜೈ ಗೌರವ ಸಮರ್ಪಣೆ ಮಾಡಲಿದ್ದಾರೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಜೈ ಗುರು ಬಸವ. ಉದ್ಘಾಟಿಸಿರ್ತಕ್ಕಂಥ ಸನ್ಮಾನ್ಯ ಸಚಿವರಾದಂಥ ಇಂದಿನ ಈ ಉದ್ಘಾಟನೆಯಲ್ಲಿ ಸಾನ್ನಿಧ್ಯ ವಹಿಸಿರುವಂತಹ ನಮ್ಮೆಲ್ಲರ ಅನುಭವ ಮಂಟಪದ ಅಧ್ಯಕ್ಷರಾದ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಈ ಒಂದು ಸಿದ್ದೇಶ್ವರ ದಾಲ್ಮಿಲ್ ಇಂಡಸ್ಟ್ರಿಯಲ್ ಏರಿಯಾ ಬೀದರ್ನಲ್ಲಿ ನಿರ್ಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದಕ್ಕೆ ಶುಭನಾರಿ ಜೊತೆಗೆ ಜಯರಾಜ್ ಖಂಡ್ರೆ ದಂಪತಿಗಳು, ಅಶೋಕ್ ಸ್ವಾಮೀಜಿಯವರು, ಅನೇಕ ಗಣ್ಯ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಇವತ್ತೇನು ಹೆಬ್ಬಾಳೆ ಪರಿವಾರದ ವತಿಯಿಂದ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೆಲ್ಲದ ಕಾರ್ಖಾನೆ ಉದ್ಘಾಟನೆ ಆಗಿದೆ.
ಬೆಲ್ಲದ ಕಾರ್ಖಾನೆ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇದೆ. ಏಕೆಂದರೆ ಬೀದರ್ ಜಿಲ್ಲೆ ಇಲ್ಲಿ ನಾವೆಲ್ಲ ಕೃಷಿ ಮೇಲೆ ಬಹಳಷ್ಟು ಜನ ಅವಲಂಬಿತರಾಗಿದ್ದಾರೆ. ಕೃಷಿ ಆಧಾರಿತ ಕಾರ್ಖಾನೆಗಳು ಇಲ್ಲಿ ಇದ್ದಾವೆ. ಇಲ್ಲಿ ಸುಮಾರು 3 ಸಹಕಾರ ಸಕ್ಕರೆ ಕಾರ್ಖಾನೆಗಳಿದ್ದಾವೆ, ಖಾಸಗಿ ಕಾರ್ಖಾನೆಗಳಿದ್ದಾವೆ, ಕಾಣ್ಸಾರಿಗಳಿದ್ದಾವೆ. ಆದರೂ ಇವತ್ತು ರೈತರಿಗೆ ಏನು ವೈಜ್ಞಾನಿಕವಾದಂಥ ಬೆಲೆ ಕೊಡುವಂಥದ್ದು ಇರ್ಬೋದು, ಸರಿಯಾದ ಸಮಯಕ್ಕೆ ರೈತರ ಕಬ್ಬು ಸರಬರಾಜು ಮಾಡಿ ಇವತ್ತು ಅವರಿಗೆ ನ್ಯಾಯ ಒದಗಿಸುವಂಥದ್ದು, ಅವರಿಗೆ ಇವತ್ತು ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡುವಂಥದ್ದು ಬಹಳಷ್ಟು ಸಮಸ್ಯೆಗಳು ನಾವೆಲ್ಲ ಎದುರಿಸ್ತಾ ಇದ್ದೇವೆ. ಮತ್ತು ನಾನು ನೋಡಿದ್ದೇನೆ, ನಾನು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ಸುಮಾರು 11 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಈ ಕಾರ್ಖಾನೆ 60-70ರ ದಶಕದಲ್ಲಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಮತ್ತು ಖೇಣಿಯವರು ಸುಮಾರು ಜನ ಎಲ್ಲ ಸೇರಿ ಭಾಳ ಪರಿಶ್ರಮ ಪಟ್ಟು, ಒಂದಿನ ದಿನಮಾನಗಳಲ್ಲಿ ಕೈಗಾರಿಕೆಗಳೇ ಇರಲಿಲ್ಲ. ಕೈಗಾರಿಕೆಗಳಿಲ್ಲದೆ ಯಾವುದೇ ಜಿಲ್ಲೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಭಿವೃದ್ಧಿಗೆ ಮೂಲ ಅಂದರೆ ಹಣನೇ, ಆರ್ಥಿಕತೆನೇ. ಆರ್ಥಿಕತೆ ಇದ್ದರೆ ಮಾತ್ರ ಎಲ್ಲ ಅಭಿವೃದ್ಧಿ ಆಗ್ತದೆ, ಇಲ್ಲದೇ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಆ ಕಾರ್ಖಾನೆಗಳು ಬಂದ ಮೇಲೇ ಬೀದರ್ ಜಿಲ್ಲೆಯಲ್ಲಿ ರೈತರು ಹಣ ನೋಡಿದ್ದಾರೆ, ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ, ಉದ್ಯೋಗ ಸಿಕ್ಕಿದೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಅವರೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತಿಗೂ ಈ ಒಂದು ಸಿದ್ದೇಶ್ವರ ದಾಲ್ಮಿಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಬೆಲ್ಲದ ಕಾರ್ಖಾನೆ ಇದೆ, ಇವತ್ತು ಬೇಡಿಕೆ ಇದೆ. ಮಾರುಕಟ್ಟೆಯಲ್ಲಿ ನೀವು ನೋಡಿ, ಜನರಿಗೆ ಗುಣಮಟ್ಟದ ಇವತ್ತು ಏನು ಗ್ರಾಹಕರಿಗೆ ಏನು ಬೇಕಾಗಿದೆ ಎಲ್ಲದರಲ್ಲಿ ಕ್ವಾಲಿಟಿ ಇರಬೇಕು ಅನ್ನುವಂಥದ್ದು. ಅದರಲ್ಲಿ ಸಾವಯವ ಇರ್ಬೋದು, ಅಥವಾ ಈಗೇನು ಎಲ್ಲ ಕಡೆ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ. ಈ ಮಾಲಿನ್ಯದಿಂದ ಏನಾಗ್ತದೆ ಅಂತ ಹೇಳಿದರೆ, ಔಷಧಿ ಹೊಡೆಯೋದ್ರಿಂದ ಸುಮಾರು ಎಲ್ಲ ನಾವೇನು ಇವತ್ತು ಆಹಾರ ಧಾನ್ಯಗಳಿದ್ದಾವೆ ಅವು ಎಲ್ಲದರಲ್ಲಿ ಇವತ್ತು ವಿಷ ಸೇರ್ತಾ ಇದೆ. ಇದರಿಂದ ಬಹಳಷ್ಟು ಕಡೆ ಅನಾರೋಗ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇಲ್ಲಿಯೂ ಸಹಿತ ನಿಮಗೆ ಬೀದರ್ ಮಾರುಕಟ್ಟೆ ಇದೆ, ಹೈದರಾಬಾದ್ ಇದೆ, ಇಲ್ಲೇ ಗುಲ್ಬರ್ಗ ಇದೆ, ಶೋಲಾಪುರ್ ಇದೆ. ಮಾರುಕಟ್ಟೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ನೀವೊಂದು ಗುಣಮಟ್ಟ ಕಾಪಾಡಿಕೊಂಡು ರೈತರಿಗೆ ಒಳ್ಳೆಯ ವೈಜ್ಞಾನಿಕವಾದಂಥ ಬೆಂಬಲ ಕೊಟ್ಟು, ಸ್ಥಳೀಯರಿಗೆ ಉದ್ಯೋಗ ಕೊಟ್ಟು ಇವತ್ತು ನೀವು ಈ ಒಂದು ಕಾರ್ಖಾನೆ ಇವತ್ತು ನಡೆಸಿದರೆ ಯಶಸ್ವಿ ಆಗ್ತೀರಿ. ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಆಗ್ತದೆ. ಇದು ಇನ್ನೂ ವಿಸ್ತೀರ್ಣನೂ ಮಾಡಬಹುದು. ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರು ಕಬ್ಬು ಬೆಳೀತಾ ಇದ್ದಾರೆ, ಇಳುವರಿ ಜಾಸ್ತಿ ಆಗ್ತಾ ಇದೆ, ನೀರಾವರಿ ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕಾರ್ಖಾನೆಯನ್ನು ಹೆಬ್ಬಾಳೆ ಪರಿವಾರದವರು ಯಾವ ರೀತಿಯಲ್ಲಿ ಕಾಯಕವೇ ಕೈಲಾಸ ಅಂತೇಳಿ ಯಾರಿಗೂ ದುಡಿದು ತಿನ್ನಬೇಕು ಅನ್ನೋಂಥದ್ದು ಪರಿಶ್ರಮ ಮಾಡ್ತಾರೆ, ದುಡಿತಾರೆ. ಅದೊಂದು ಸ್ವಲ್ಪ ಲಕ್ಕನೂ ಬೇಕು. ಹೆಬ್ಬಾಳೆಯವರಿಗೆ ಲಕ್ಕಿದೆ ಅಂತ ಹೇಳ್ಬೋದು. ಎಲ್ಲ ಜೊತೆಯಲ್ಲಿ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ದಾರೆ. ಹೀಗಾಗಿ ಅವರು ಯಶಸ್ಸು ಗಳಿಸಿದ್ದಾರೆ. ಇದೇ ರೀತಿಯಲ್ಲಿ ಕೈಗಾರಿಕೆಯಲ್ಲಿ ಇವತ್ತೇನು ನಮ್ಮ ಕಬ್ಬಿನ ಯಾವ ರೀತಿಯಲ್ಲಿ ಬೆಲ್ಲದ ಕಾರ್ಖಾನೆ ಪ್ರಾರಂಭ ಮಾಡಿದ್ದಾರೆ, ಗುಣಮಟ್ಟದ ಬೆಲ್ಲ ನೀವು ಉತ್ಪಾದನೆ ಮಾಡಿ ಅದಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ತಂತಾನೆ ಬರ್ತದೆ. ಅದರಿಂದ ಬಹಳಷ್ಟು ಭಾಗದ ಜನರಿಗೂ ಅನುಕೂಲ ಆಗ್ತದೆ, ನಿಮಗೂ ಅನುಕೂಲ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ. ಆ ನಿಟ್ಟಿನಲ್ಲಿ ಆ ಭಗವಂತನು ನಿಮಗೆ ಯಶಸ್ಸು ಕೊಡಲಿ. ಪೂಜ್ಯರ ಆಶೀರ್ವಾದದಿಂದ ನೀವೇನು ಉತ್ತರ ಬೆಳೀಲಿ ಅಂತೇಳಿ ಹಾರೈಸಿ ನನಗೆ ಅದೆಲ್ಲ ಚಿನ್ನ ಆಗ್ತದೆ. ಯಾಕೆ ಹಂಗಾಗ್ತದೆ ಅಂದರೆ ಹೆಬ್ಬಾಳೆಯವರ ಗುರುನಿಷ್ಠೆ, ಬಸವನಿಷ್ಠೆ ಬಹಳ ಮಹತ್ವದ್ದು. ಅದಕ್ಕೆ ಅವ್ರು ಯಾವ್ಯಾವ ಕಾರ್ಯಗಳು ಮಾಡ್ಯಾರ ಅವೆಲ್ಲ ಯಶಸ್ವಿ ಆಗ್ತಾ ಇದ್ದಾವೆ. ಅದಕ್ಕೆ ನಮ್ಮ ಪೂರ್ತಿ ಹೆಬ್ಬಾಳೆ ಪರಿವಾರದವರೆಲ್ಲ ಕಾರ್ಯಕ್ಕೆ ಯಶಸ್ವಿ ಆಗ್ತಾನೇ ಇದ್ದಾವೆ. ನಾನು ಅಶೋಕ್ ಹೆಬ್ಬಾಳೆ ಅಂತ ಸಿದ್ದೇಶ್ವರ ದಾಲ್ಮಿಲ್ ಜಾಗರಿ ಇಂಡಸ್ಟ್ರಿದು ನಿರ್ದೇಶಕರು ಹಾಗೂ ವ್ಯವಸ್ಥಾಪಕರು. ನಾವು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಯಾರು ಮಾಡಬೇಕಂತ ಉದ್ದೇಶದ ಮ್ಯಾಗೆ ಇಲ್ಲಿ ಕೋಲಾರ ಇಂಡಸ್ಟ್ರಿದಾಗ ಸೈಟಲ್ಲಿ ನಾವು ಸಿದ್ದೇಶ್ವರ ಜಾಗರಿ ಇಂಡಸ್ಟ್ರಿ ಅಂಥೇಳಿ ಓಪನಿಂಗ್ ಮಾಡಿದ್ವಿ. ಅದು ಉದ್ಘಾಟನಾ ಸಮಾರಂಭ ಇಟ್ಕೊಂಡು ಇವತ್ತು ಓಪನಿಂಗ್ ಆಯಿತು. ಸಾಹೇಬರು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಬಂದು ಕೂಡ ಓಪನಿಂಗ್ ಮಾಡಿ, ಹಾಗೂ ಬಸವಲಿಂಗ ಪಟ್ಟದೇವರು ಅಪ್ಪರು ಬಂದು ಓಪನಿಂಗ್ ಮಾಡಿ ಹೋಗಿದ್ದಾರೆ. ನಮ್ಮ ಉದ್ದೇಶ ಏನು, ಅಲ್ಲಿ ಬೆಲ್ಲ ಮಾಡಿ ನಮ್ಮದು ಬಿಸ್ನೆಸ್ ಬಡಿಸ್ಕೋಬೇಕಂತಲ್ಲ, ಇದರಿಂದ ರೈತರಿಗೆ ಹೆಲ್ಪ್ ಆಗಬೇಕು. ಮತ್ತು ಹಾಗೆ ಈ ದಿನಮಾನಗಳಲ್ಲಿ ಕೆಮಿಕಲ್ ಫುಡ್ಡು ಆಗಿ, ಕೆಮಿಕಲ್ ಸಕ್ಕರೆ ಆಗಲಿ, ಕೆಮಿಕಲ್ ಬೆಲ್ಲ ಬಂದು ಜನರಿಗೆ ಶುಗರ್ ಅಂತ ಅವು ಇವು ಆರೋಗ್ಯ ಕೆಟ್ಟೋಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಉದ್ದೇಶ ಏನು, ಎಲ್ಲರಿಗೆ ಒಳ್ಳೆಯ ಬೆಲ್ಲ ಕೊಡಬೇಕು, ಸಾವಯವ ಬೆಲ್ಲ ಕೊಡಬೇಕು, ವಿತೌಟ್
ಕೆಮಿಕಲ್ ಇರಲಾರ್ದು ಬೆಲ್ಲ ಕೊಡಬೇಕಂತೇಳಿ ಉದ್ದೇಶ ಮ್ಯಾಗ ಇದು ಒಂದು ತೆಗೆದಿದ್ದು. ಇದ್ರ ಮುಂದಿನ ದಿನಮಾನಗಳಲ್ಲಿ ಇದು ದೊಡ್ಡದು ಒಂದು ಪ್ರಾಜೆಕ್ಟ್ ಮಾಡಿ ಒಳ್ಳೆಯ ಒಂದು ಬ್ರ್ಯಾಂಡ್ ಹೆಬ್ಬಾಳೆ ಜಾಗರಿ ಇಂಡಸ್ಟ್ರಿ ಅಂಥೇಳಿ ಮಾಡಿ ಅದೊಟ್ಟು ಜನರಿಗೆಲ್ಲ ಹೆಲ್ಪ್ ಆಗೋ ಥರ, ಹಾಗೆ ಮುಂದಿನ ಸರೌಂಡಿಂಗ್ನಲ್ಲಿ ಎಷ್ಟು ರೈತರಿದ್ದಾರೆ ಅವರಿಗೆಲ್ಲ ಒಳ್ಳೆಯ ಒಂದು ಹೆಲ್ಪ್ ಆಗಲಿ, ಇದರಿಂದ ಎಲ್ಲರಿಗೂ ಸರಿಯಾಗಲಿ ಅನ್ನೋ ಉದ್ದೇಶ ಮ್ಯಾಗೇನು ಇಲ್ಲಿ ಒಂದು ಜಾಗರಿ ಉತ್ಪನ್ನ ಕಾರ್ಖಾನೆ ನಾವು ತಯಾರು ಮಾಡ್ಲತ್ತಿದ್ದು. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಶುಭ ಸಂದೇಶವನ್ನು ಕೊಡೋಕ್ಕೆ ಇಚ್ಛೆಪಡ್ತೀನಿ. ನಾವೊಂದು ಆರ್ಗ್ಯಾನಿಕ್ ಬೆಲ್ಲ ನಾವು ತಯಾರು ಮಾಡಿ ಅವ್ರಿಗೆ ಒಂದು ತಲುಪಿದ ನಂತರ ಅವ್ರ ಮನಸ್ಥಿತಿ ಯಾವಾಗ ಮುಂದಿನ ವರ್ಷ ಯಾವ ಥರ ಹೇಳ್ತಾರೆ ಅವಾಗ ನೋಡಿ ತದನಂತರ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮುಂದಿನ ವರ್ಷ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರಗಳು.